ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಪ್ರೀವಿಯಸ್ ವೀಡಿಯೋಸಲ್ಲಿ ನಾವು ಕೆಲವು ಚಾಪ್ಟರ್ಸ್ ಮಾಸ್ಟರ್ PYQ ಸೀರೀಸ್ ನಿಮಗೆ ಹೇಳಿದ್ದೀವಿ. ಮ್ಯಾಗ್ನೆಟಿಸಮ್ ಮ್ಯಾಟರ್ಗೂ ನೋಡಿದ್ದೀವಿ. ಈ ಒಂದು ವಿಡಿಯೋಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಏನು, 5 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಬರತಕ್ಕಂಥ ಕ್ವಶನ್ಸ್ ಏನು ಅನ್ನೋದನ್ನ ನೋಡೋಣ. ಅಷ್ಟೆಲ್ಲ ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ ಏನು ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾನ್ಸಂಟ್ರೇಟ್ ಮಾಡಿ ಒಂದ್ಸರಿ ಕೂತ್ಕೊಂಡು ರಿವೈಸ್ ಮಾಡಿ ಓದಿ. ಡೆಫಿನೆಟ್ ಆಗಿ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೇ ಮಾಡ್ತೀರಾ. ಕಾನ್ಫಿಡೆನ್ಸ್ ನಿಮಗೆ ಒಂದು ಬಿಲ್ಡಪ್ ಆಗುತ್ತೆ. ಸೊ ನೀವೆಲ್ಲ ಓದ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ವಿಡಿಯೋಸ್ ಎಲ್ಲ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಈ ಅಷ್ಟೇ ಅಲ್ಲ, ನಿಮಗೆಲ್ಲ ಇದು ಯೂಸ್ ಆಗ್ತಾ ಇದೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ರೀತಿ ನೀವು ಕಾನ್ಫಿಡೆನ್ಸ್ನ ಕಳ್ಕೊಳ್ತೀರಾ. ಈ ವಿಡಿಯೋಸಲ್ಲಿರತಕ್ಕಂಥ ಕ್ವಶನ್ಸ್ನ ಮಾತ್ರ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ಸ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನೇನು ಬರುತ್ತೆ ಇದರಲ್ಲಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಮಾಡೆಲ್ಸ್ ಅನ್ನೋದನ್ನ ನೋಡೋಣ. ಸೊ ಸಿ ಹಿಯರ್, ವಾಟ್ ಈಸ್ ದಟ್? ಫಸ್ಟ್ ನಾವು ಓದಬೇಕಾಗಿರೋದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಇದರ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್, ಹೌ ಕ್ಯಾನ್ ಡಿಫೈನ್ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೇಗೆ ಡಿಫೈನ್ ಮಾಡ್ಬೋದು ನಾವು ಅಂತಂದಾಗ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಹೇಳ್ತಾರೆ. ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಪಾಸಿಂಗ್ ಥ್ರೂ ಗಿವೆನ್ ಏರಿಯಾ, passing through a given area, okay, is called magnetic flux ಅಂತ ಹೇಳ್ತೀವಿ ನಾವು. ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರೆ ನಿಮಗೆ. ಎಕ್ಸ್ಪ್ರೆಷನ್ನ ಹೇಗೆ ಬರಿಬೋದು ನಾವು ಅಂತಂದಾಗ ವಿ ಕ್ಯಾನ್ ರೈಟ್ ದ ಡಾಟ್ ಪ್ರಾಡಕ್ಟ್ ಆಫ್ ಬಿ ಆ್ಯಂಡ್ ಎ ಅಂತ ಬರಿಬಹುದು. ಫೈ ಇಸ್ ಈಕ್ವಲ್ಸ್ ಟು BA cos ಥೀಟಾ ಅಂತ ಹೇಳ್ತಾರೆ. ಏನು ಥೀಟಾ ಅಂದರೆ ಏನು ಅಂತಂದಾಗ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಆ್ಯಂಡ್ ಏರಿಯಾ ವೆಕ್ಟಾರ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಫ್ಲಕ್ಸ್ ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ, ಯಾವಾಗ ಮಿನಿಮಮ್ ಬರುತ್ತೆ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ, ∠0 degree, flux is equals to BA cos 0 which is equals to BA which is said to be maximum ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಮಿನಿಮಮ್ ಯಾವಾಗ ಬರುತ್ತೆ ಅಂತಂದಾಗ ವೆನ್ phi is equal to 90 degrees. ಅಂದರೆ ಏರಿಯಾ ವೆಕ್ಟಾರು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ಎರಡು ಪರ್ಪೆಂಡಿಕ್ಯುಲರ್ ಇದ್ದಾಗ phi 90 ಡಿಗ್ರಿ ಆಗುತ್ತೆ. ಆವಾಗ ಫ್ಲಕ್ಸ್ ಅನ್ನೋದು ನಿಮಗೆ BA cos 90 which is equal to 0 ಅಂತ ಹೇಳ್ತಾರೆ, which is said to be minimum. This is the basic. ಈ ಫ್ಲಕ್ಸ್ ಅನ್ನೋದು ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ. ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅ ಈಕ್ವೇಷನ್ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ನೋಟ್ ನಾನು ಬರೆಸ್ತಾ ಇದ್ದೀನಿ ನೋಡಿ. ಸಪೋಸ್ ದ ಕಾಯಿಲ್ಗೇನಾದರೂ ನಿಮಗೆ n ನಂಬರ್ ಆಫ್ ಟರ್ನ್ಸ್ ಇದೆ ಅಂತಂದರೆ, n ಟರ್ನ್ಸ್ ಇದ್ದರೆ ದೆನ್ ಫ್ಲಕ್ಸ್ನ ಹೇಗೆ ಬರಿಬೋದು ನಾವು ಅಂತಂದಾಗ ಫ್ಲಕ್ಸ್ ಫೈ ಇಸ್ ಈಕ್ವಲ್ಸ್ ಟು NBA cos ಥೀಟಾ ಅಂತ ಬರಿಬಹುದು. ಗೊತ್ತಾಗಿದಲ್ವಾ? ಇದು ನಿಮಗೆ 2 ಮಾರ್ಕ್ಸು ಇಲ್ಲ 1 ಮಾರ್ಕ್ ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ. ವಾಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ವೆನ್ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಆ್ಯಂಡ್ ವೆನ್ ಇಟ್ ವಿಲ್ ಬಿ ಮಿನಿಮಮ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನದು ಅಂತಂದ್ರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಇನ್ ಎ ಕಂಡಕ್ಟಿಂಗ್ ರಾಡ್ ಮೂವಿಂಗ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನ ನೋಡೋಕ್ಕೂ ಮುಂಚೆ ನಾವು ಫಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡ್ಬಿಡೋಣ. ಏನದು ಅಂತಂದಾಗ ಫ್ಯಾರಡೇಸ್ ಲಾಸ್ ಏನು ಹೇಳುತ್ತೆ ಅಂತ ನೋಡೋಣ. ಫ್ಯಾರಡೇಸ್ ಫಸ್ಟ್ ಲಾ ಏನು ಹೇಳುತ್ತೆ ಅಂತಂದಾಗ ವೆನೆವರ್ there is change in magnetic flux, whenever there is a change in magnetic flux linked with a coil, then an EMF or current is induced in that coil ಅಂತ ಹೇಳ್ತಾರೆ. Induced in that coil. Okay, it is called as what is Faraday's first law. ಅದೇ ನಿಮಗೆ ಫ್ಯಾರಡೇಸ್ ಸೆಕೆಂಡ್ ಲಾ ಏನು ಅಂತ ಕೇಳಿದ್ದಾಗ
Faraday's second law. What the Faraday's second law states ಅಂತಂದಾಗ see here the magnitude of EMF induced magnitude of EMF induced magnitude of EMF induced in a coil is equal to the rate of change of magnetic flux ಅಂತ ಹೇಳ್ತಾರೆ. is equal to rate of change of magnetic flux ಅಂತ ಹೇಳ್ತಾರೆ. only magnitude. therefore ಅದನ್ನ mathematical E is equals to d phi by dt ಅಂತ ಬರೀತಾರೆ. ನಾವು ನೆಕ್ಸ್ಟ್ ಒನ್ ಏನು ಓದ್ಬೇಕು ನಾವು ಅಂತಂದಾಗ ವಾಟ್ ಈಸ್ ಲೆನ್ಸ್ ಲಾ ಏನು ಹೇಳುತ್ತೆ ಇದು ಅಂತಂದಾಗ it states that the induced EMF in a coil is always in a direction opposite to its cause ಅಂತ ಹೇಳ್ತಾರೆ. opposite to its cause. therefore ಫ್ಯಾರಡೇಸ್ ಲಾ ಮತ್ತು ಲೆನ್ಸ್ ಲಾ ಎರಡು ಮಿಕ್ಸ್ ಮಾಡಿದಾಗ E ಅನ್ನೋದು ನಿಮಗೆ ಮೈನಸ್ ಡಿ ಫೈ ಬೈ ಡಿ ಟಿ ಅಂತ ಬರಿತೀವಿ. E is equals to minus d phi by dt. ಏನು ಹೇಳ್ತಾ ಇದ್ದಾರೆ ಲೆನ್ಸ್ ಲಾ ಹೇಳ್ತಾ ಇರೋದು ಐ ಎಮ್ ಎಫ್ ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಫ್ಯಾರಡೇಸ್ ಲಾ. ಐ ಎಮ್ ಎಫ್ ಅನ್ನೋದು ಯಾವತ್ತೇ ಆಗಲಿ ಅದು ಬರೋದಕ್ಕಂಥ ರೀಸನ್ಗೆ ಆಪೋಸಿಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು E ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ ಅಂತ ಬರ್ತೀವಿ. ಸೊ ಇದು ನಮಗೆ ಬೇಸಿಕ್ ಲಾಸ್ ಈ ಚಾಪ್ಟರ್ ನಾವು ಕಲಿಬೇಕಾಗಿರೋದು. ಸೊ ಇದನ್ನು ಬೇಸ್ ಮಾಡ್ಕೊಂಡು ನಾವು ಹೇಗೆ ನಾವು ಇಂಡ್ಯೂಸ್ ಇ ಎಮ್ ಎಫ್ ಡಿರೈವ್ ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್ ವೆರಿ ಸಿಂಪಲ್. ನಾನು ಹೇಳೋದು ಇಷ್ಟೇ ಯಾವತ್ತೇ ಆಗಲಿ ಕನ್ಸಿಡರ್ ಸೇಮ್ ಸ್ಟೋರಿ. ಏನು ಹೇಳ್ತೀವಿ? ಕನ್ಸಿಡರ್ ಎ ರಾಡ್ ಕಂಡಕ್ಟಿಂಗ್ ರಾಡ್ ಆಫ್ ಲೆಂತ್ ಎಲ್ ಓಕೆ ಮೂವಿಂಗ್ ವಿತ್ ಸಮ್ ಸ್ಪೀಡ್ ವಿ moving with the speed v okay in a magnetic field b as shown in figure ಅಂತ ಹೇಳ್ತಾರೆ. as shown in figure ನೋಡಿ ಸಿಂಪಲ್ ಆಗಿರುತ್ತೆ ಹೇಗೆ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಸಿ ಹಿಯರ್ ಈ ಕ್ರಾಸ್ ಮಾರ್ಕ್ನ ಇಂಡಿಕೇಟ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ರಾಸ್ ಮಾರ್ಕ್ ಇಂಡಿಕೇಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ ಸಿಂಪಲ್ ಆಗಿರುತ್ತೆ. ಸೊ ಸಿ ಹಿಯರ್ ಕನ್ಸಿಡರ್ ಎ ರಾಡ್ ಆಫ್ ಲೆಂತ್ ಎಲ್ ಅಂತ ಹೇಳ್ತಾ ಆಫ್ ಲೆಂತ್ ಎಲ್ ಮೂವಿಂಗ್ ವಿತ್ ಸಮ್ ಸ್ಪೀಡ್ ವಿ ಅಂತ ಹೇಳ್ತಾ ಮೂವಿಂಗ್ ಸಮ್ ಸ್ಪೀಡ್ ವಿ. ನೋಡಿ ಇಲ್ಲಿ ಆಫ್ಟರ್ ಸಮ್ ಟೈಮ್ ಟಿ ಸೆಕೆಂಡ್ಸ್ ಆರ್ ಆಫ್ಟರ್ ಟೈಮ್ ಟಿ ಸೆಕೆಂಡ್ಸ್ ಏನಾಗುತ್ತೆ ಅಂತಂದಾಗ ಲೆಟ್ ಅಸ್ ಅಸ್ಯೂಮ್ ದಟ್ ದ ರಾಡ್ ಹ್ಯಾಸ್ ಮೂವ್ಡ್ ಥ್ರೂ ಎ ಡಿಸ್ಟೆನ್ಸ್ ಈಕ್ವಲ್ ಟು ಎಕ್ಸ್ ಅಂತ ಕರೆಯೋಣ. ಥ್ರೂ ಡಿಸ್ಟೆನ್ಸ್ ಈಕ್ವಲ್ ಟು ಎಕ್ಸ್ ಗೊತ್ತಾಯ್ತಲ್ವ ಹೇಳ್ತಾ ಇರೋದು. ಡಿಸ್ಟೆನ್ಸ್ ಈಕ್ವಲ್ ಟು ಎಕ್ಸ್. therefore what is the area covered by the rod a will become equals to l into x ಅಂತ ಬರೀಬಹುದು. ಗೊತ್ತಾಗ್ತದಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. now let us see here. therefore what is the magnetic flux linked with the rod. magnetic flux linked with the rod ಏನಾಗುತ್ತೆ ನೋಡಿ ಇಲ್ಲಿ phi will become equals to b into a ಅಂತ ಬರೀಬಹುದು. ಸೊ b into l into x ಅಂತ ಬರೀಬಹುದಲ್ವಾ. therefore from Faraday's second law ಏನು ಹೇಳ್ತೀವಿ ನಾವಿಲ್ಲಿ? from Faraday's second law
E is equals to magnitude is equals to d phi by dt ಅಂತ ಬರಿತೀವಿ. Therefore d by dt of d by dt of phi ಅಂದ್ರೆ ಇಲ್ಲಿ b into l into x ಅಂತ ಬರೀಬಹುದಲ್ವಾ. ಸೊ E becomes equal to bl into dx by dt ಅಂತ ಬರಿತೀವಿ, which is equals to bl into v. ಯಾಕೆ ಅಂತಂದ್ರೆ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು dx by dt ಅಂತ ಬರೀಬಹುದು. So this is the expression. E is equals to b into l into v. Is the EMF induced in a conducting rod of length L moving in a uniform magnetic field ಅಂತ ಹೇಳ್ತಾರೆ. Now let us see the next question. What they saying? Mention any 3 applications of eddy currents ಅಂತ ಹೇಳ್ತಾರೆ. First of all, what is this eddy currents? What are these eddy currents? First ಈ eddy currents ಅಂದ್ರೆ ಏನು ಅಂತ ನೋಡೋಣ. Eddy currents are nothing but the currents induced in bulk material ಅಂತ ಹೇಳ್ತಾರೆ. ಇನ್ನೇ ಬಲ್ಕ್ ಮೆಟೀರಿಯಲ್ಸ್ ಅಲ್ಲಿ ಇಂಡ್ಯೂಸ್ ಆಗತಕ್ಕಂಥ ಕರೆಂಟ್ ಯಾವಾಗ ಅಂತಂದಾಗ when moved in magnetic field, when moved in a magnetic field, okay, are called okay eddy currents ಅಂತ ಹೇಳ್ತಾರೆ. are called eddy currents. ಇದನ್ನ ಫೋಕಾಲ್ಟ್ ಕರೆಂಟ್ಸ್ ಅಂತಾನು ಹೇಳ್ತಾರೆ. ಬಿಕಾಸ್ ಈ ಎಡ್ಡಿ ಕರೆಂಟ್ಸ್ನ ಫೋಕಾಲ್ಟ್ ಅನ್ನು ಸೈಂಟಿಸ್ಟ್ ಡಿಸ್ಕವರ್ ಮಾಡ್ತಾರೆ, ಅದಕ್ಕೆ ಇದನ್ನ ಫೋಕಾಲ್ಟ್ ಕರೆಂಟ್ಸ್ ಅಂತಾನು ಹೇಳ್ತಾರೆ. ಸೊ ವಾಟ್ ಆರ್ ದ ಅಪ್ಲಿಕೇಶನ್ಸ್ ನೋಡಿ ಹೇಳ್ತಾರೆ. ನೋಡಿ ಮೆನ್ಷನ್, ವಿ ಹ್ಯಾವ್ ಟು ರೈಟ್ ಓನ್ಲಿ ನೇಮ್ ಆಫ್ ದ ಅಪ್ಲಿಕೇಶನ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದೋಸ್ ಅಪ್ಲಿಕೇಶನ್ಸ್ ಹಿಯರ್ ಅಂತಂದಾಗ ಫಸ್ಟ್ ಒನ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂತ ಹೇಳ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್, ದಿಸ್ ಇಸ್ ದ ಫಸ್ಟ್ ಅಪ್ಲಿಕೇಶನ್. ಸೆಕೆಂಡ್ ಒನ್ ಏನು ಅಂತಂದಾಗ ಸಿ ಹಿಯರ್ ಎಲೆಕ್ಟ್ರಿಕ್ ಪವರ್ ಮೀಟರ್ಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಪವರ್ ಮೀಟರ್ಸ್. ಅಂಡ್ ಥರ್ಡ್ ಒನ್ ಏನು ಅಂತಂದಾಗ ಸಿ ಹಿಯರ್ ವಿ ಕ್ಯಾನ್ ಸೇ ಇಂಡಕ್ಷನ್ ಫರ್ನೆಸ್ ಅಂತ ಹೇಳ್ತಾರೆ. ಇಂಡಕ್ಷನ್ ಫರ್ನೆಸ್. And fourth one we can say electromagnetic brakes in high speed trains anta heltane. high speed train, these are the applications of eddy currents. ಗೊತ್ತಾಯ್ತಲ್ವ ಹೇಳ್ತಾರೆ ಇದೇನು ಅಂತ. Now let us understand about the next one, that is obtain the expression for coefficient of mutual inductance between the two coaxial solenoids ಅಂತ ಹೇಳ್ತಿದ್ದಾರೆ. So before going to see this question, we can understand about self inductance ಬಗ್ಗೆ ನಾವು ನೋಡೋಣ. ನೋಡಿ, ಸೆಲ್ಫ್ ಇಂಡಕ್ಟೆನ್ಸ್ಗೂ ಮುಂಚೆ ಈ ಒಂದು ಎಕ್ಸ್ಪ್ರೆಷನ್ ನಾವು ನೋಡೋಣ. ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸಿ ಹಿಯರ್ ಏನದು ಕ್ವಶನ್ ಒಂದ್ಸರಿ ಅಬ್ಸರ್ವ್ ಮಾಡಿ. ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ದ EMF ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಡ್ಯೂ ಟು ವೇರಿಯಿಂಗ್ ಕರೆಂಟ್ ಇನ್ ದ ಸೇಮ್ ಕಾಯಿಲ್ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಯಿಲ್ಗೆ ಸಂಬಂಧಪಟ್ಟಿರತಕ್ಕಂಥ ಕರೆಂಟ್ ಅನ್ನೋದು ಚೇಂಜ್ ಆಗ್ತಾ ಇದ್ದಾಗ ಅದರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಅದರ ಎಕ್ಸ್ಪ್ರೆಷನ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ, ಹೇಗೆ ಅದನ್ನು ಡಿರೈವ್ ಮಾಡ್ತಾ ಇದ್ದೀವಿ ಅಂತಂದಾಗ ಸೇಮ್ ನಾನು ಕಾಮನ್ ಪಾಯಿಂಟ್ ನಾನು ಬರಿತಾ ಇರ್ತೀನಿ. ಕನ್ಸಿಡರ್ ಎ ಕಾಯಿಲ್, ಓಕೆ, ಕ್ಯಾರಿಯಿಂಗ್ ದ ಕರೆಂಟ್ ಐ ಅಂತ ಹೇಳೋಣ. ಕ್ಯಾರಿಯಿಂಗ್ ದ ಕರೆಂಟ್ ಐ, having self inductance L ಅಂತ ಹೇಳ್ತಾರೆ. therefore ನೋಡಿ, ಯಾವಾಗಾದ್ರೆ ನಾವು ಕರೆಂಟ್ ಅನ್ನೋದು ಕ್ಯಾರಿ ಮಾಡ್ತಾ ಇರುತ್ತೋ ಆವಾಗ ಆ ಕಾಯಿಲ್ಗೆ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಇರುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ಟು ದ ಕಾಯಿಲ್ ಈಸ್ ಯಾವತ್ತೇ ಆಗಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಂತ ಹೇಳ್ತಾರೆ. ಸೊ ರಿಮೂವಿಂಗ್ ದ ಪ್ರಪೋರ್ಷನಾಲಿಟಿ ಐ ಕ್ಯಾನ್ ರೈಟ್ ಸಮ್ ಈಕ್ವಾಲಿಟಿ ವಿತ್ ಸಮ್ ಕಾನ್ಸ್ಟೆಂಟ್ ಎಲ್ ಅಂತ ಹೇಳ್ತಾರೆ. ಫೈ ಈಸ್ ಈಕ್ವಲ್ಸ್ ಟು ಎಲ್ ಇಂಟು ಐ, ವೇರ್ ಎಲ್ ಅನ್ನೋದೇನು ಅಂತಂದಾಗ ವೇರ್
L is the coefficient of self induction ಅಂತ ಹೇಳ್ತಾರೆ. coefficient of self induction ಗೊತ್ತಾಗಿದಲ್ವ ಹೇಳ್ತಾ ಇರೋದು. therefore we can write that we know that ನಮಗೇನು ಗೊತ್ತಿದೆ Faraday's law ಪ್ರಕಾರ we know that according to Faraday's law we know that from Faraday's second law EMF induced is equals to minus d phi by dt ಅಂತ ಬರೀಬಹುದು. ಮೈನಸ್ ಡಿ ಬೈ ಡಿ ಟಿ ಫೈ ಅಂದರೆ ಇಲ್ಲಿ ಎಲ್ ಇಂಟು ಐ ಅಂತ ಬರಿತೀವಿ. ಎಲ್ ಕಾಮನ್ ತೆಗೆದಿದ್ದಾಗ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ದಿಸ್ ಈಸ್ ದ EMF induced in the coil, okay, when the current changes with the di with respect to time dt ಅಂತ ಹೇಳ್ತಾರೆ. ದಿಸ್ ಇಸ್ ದ EMF. ಇದರ ಮೇಲೆ ನಿಮಗೆ ನ್ಯೂಮರಿಕಲ್ ಸಹ ಬರ್ತಾ ಇರುತ್ತೆ. ಅದಕ್ಕೆ ನಾನು ಇದು ಸಿಂಪಲ್ ಡೆರಿವೇಷನ್ನ ನಮಗೆ 3 ಮಾರ್ಕ್ಸ್ ಕೇಳೋದಕ್ಕಂಥ ಅವಕಾಶಗಳು ಇದೆ. ಸೊ ಪ್ಲೀಸ್ ಲರ್ನ್ ಇಟ್. ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನದು ಅಂತಂದಾಗ ಕನ್ಸಿಡರ್ ದ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಎ ಕಾಯಿಲ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ನೋಡಿ. ಈ ಪ್ರಾಬ್ಲಮ್, ಈ ಕ್ವಶನ್ ನಿಮಗೆ 5 ಮಾರ್ಕ್ಸ್ಗೆ ಬರೋದಕ್ಕಂಥ ಅವಕಾಶ ಜಾಸ್ತಿ ಇದೆ. ಯಾಕಂದರೆ ಕೇಳಿದ್ದಾರೆ, ನಾಟ್ ಯಾವಾಗಲೂ ಫ್ರೀಕ್ವೆಂಟಾಗಿ ಕೇಳಿಲ್ಲ, ಬಟ್ ನೌ ಅಂಡ್ ದೆನ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಫಾರ್ 5 ಮಾರ್ಕ್ಸ್. ಸೊ ಸಿ ಹಿಯರ್ ಹೌ ಕ್ಯಾನ್ ವಿ ಡೂ ದಿಸ್ ಅಂತಂದಾಗ ಸೇಮ್ ಪಾಯಿಂಟ್ ನಾನು ಬರಿತಾ ಇದ್ದೀನಿ. ಕನ್ಸಿಡರ್ ಎ ಕಾಯಿಲ್ ಓಕೆ ಹ್ಯಾವಿಂಗ್ n number of turns, having n turns carrying the current I ಅಂತ ಹೇಳ್ತಾರೆ. therefore the flux phi will become equals to ಏನಾಗುತ್ತೆ L into I ಅಂತ ಬರಿಬಹುದು. let it be equation 1 ಅಂತ ಕರೆಯೋಣ. ಸೊ ಅಬ್ಸರ್ವ್ ಮಾಡಿ, ವೇರ್ ಎಲ್ ಅನ್ನೋದೇನು ಅಂತಂದಾಗ ಸೆಲ್ಫ್ ಇಂಡಕ್ಟನ್ಸ್ ಅಂತ ಹೇಳ್ತೀವಿ ನಾವು. ಸೆಲ್ಫ್ ಇಂಡಕ್ಟನ್ಸ್. ನಾವು ಅಬ್ಸರ್ವ್ ದಿಸ್. ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ ಕಾಯಿಲ್. ಕ್ಯಾಪಿಟಲ್ ಎ ಅನ್ನೋದು ನಿಮಗೆ ಏರಿಯಾ ಆಫ್ ದ ಕಾಯಿಲ್ ಅಂತ ಹೇಳ್ತಾರೆ. ಏರಿಯಾ ಆಫ್ ದ ಕಾಯಿಲ್. ಯಾವಾಗಾದರೆ ಈ ಕಾಯಿಲ್ ಅನ್ನೋದು ಕರೆಂಟ್ನ ಕ್ಯಾರಿ ಮಾಡ್ತಾ ಇರುತ್ತೋ ಆ ಸೆಂಟ್ರಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇರುತ್ತೆ. ಲೆಟ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. therefore ಡ್ಯೂ ಟು ದಿಸ್ ವಾಟ್ ಈಸ್ ದ ಚೇಂಜ್ ಇನ್ ದ ಫ್ಲಕ್ಸ್ ಇಲ್ಲ ಫ್ಲಕ್ಸ್ ಲಿಂಕ್ ಟು ದ ಕಾಯಿಲ್ ನೋಡೋಣ. ಫ್ಲಕ್ಸ್ ಲಿಂಕ್ ಟು ದ ಕಾಯಿಲ್ ಏನಾಗತ್ತೆ ನೋಡಿ. ಇಲ್ಲಿ phi will become equals to n into b into a ಅಂತ ಬರಿಬಹುದು. n into b into I. ಸೊ ವಾಟ್ ಈಸ್ ದಿಸ್ b ವ್ಯಾಲ್ಯೂ ಹಿಯರ್? b ವ್ಯಾಲ್ಯೂನ ಏನಂತ ಬರಿಬಹುದು ನಾವಿಲ್ಲಿ ಅಂತಂದಿದ್ದಾಗ we can write phi is equals to ಅಬ್ಸರ್ವ್ ಮಾಡಿ ಏನು ಬರಿತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಅಬ್ಸರ್ವ್ ಮಾಡಿ ಹೇಗೆ ಡಿರೈವ್ ಮಾಡ್ಬೋದು ಅಂತಂದ್ಬಿಟ್ಟು. ಸಿ ಹಿಯರ್ ಎನ್ ಬಿ ಎ phi. ಸೊ ಯಾವಾಗಾದರೆ ನಾವು ಒಂದು ಕಾಯಿಲ್ನ ನಾವು ಕನ್ಸಿಡರ್ ಮಾಡ್ತೀವೋ ಕ್ಯಾರಿಯಿಂಗ್ ದ ಕರೆಂಟ್ ಐ, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್? ಬಿ ಅನ್ನೋದು ನಿಮಗೆ ಓದಿದ್ದೀವಿ μ0 n ಅಂತಂದ್ಬಿಟ್ಟು ನಿಮಗೆ ಗೊತ್ತೇ ಇದೆ. ಇದು ನಾವು ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ಇದನ್ನು ಡಿರೈವ್ ಮಾಡಿದ್ದೀವಿ. therefore we can write n into what is the b value here? μ0 ni divided by 2r into area ಅಂದರೆ pi r square ಅಂತ ಬರೀಬಹುದು. 1r will get cancel. therefore phi becomes equals to ಏನಾಗುತ್ತೆ ನೋಡಿ ಇಲ್ಲಿ μ0 n into n square into pi divided by 2 ಇಲ್ಲೊಂದು r ಇರುತ್ತೆ ಇನ್ನು ಇಂಟು ಐ ಅಂತ ಬರೀಬಹುದು. ಲೆಟ್ ಇಟ್ ಬಿ ಇಕ್ವೇಷನ್ 2. ಅಬ್ಸರ್ವ್ ಮಾಡಿ, ಇವಾಗ ಕಂಪೇರಿಂಗ್ 1 and 2, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ನಾವು ಕಂಪೇರ್ ಮಾಡೋಣ. ಕಂಪೇರ್ ಮಾಡಿ ಒಂದ್ಸರಿ ಅಬ್ಸರ್ವ್ ಮಾಡಿ. phi L into I
ಮತ್ತು ಇಲ್ಲಿ ನಿಮಗೆ 5 ಈಕ್ವಲ್ ಟು ಸೋ ಮಚ್ ಅಂತ ಬಂದಿದೆ ನಿಮಗೆ. ದೇರ್ ಫೋರ್ ವೆನ್ ಯು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಏನಾಗಬಹುದು ಅಂತ ನೀವು ಅಬ್ಸರ್ವ್ ಮಾಡಿ. ಕಂಪೇರ್ ಮಾಡಿದಾಗ ನಿಮಗೆ ವಿ ಕ್ಯಾನ್ ರೈಟ್ L becomes equals to mu naught into n square into pi into r by 2 ಅಂತ ಬರುತ್ತೆ. mu naught into n square pi into r by 2 ಅಂತ ಬರುತ್ತೆ. This is the expression for self inductance of a coil ಅಂತ ಹೇಳ್ತಾರೆ. ಸೊ ಬೇಕಾದ್ರೆ ನಿಮಗೆ mu naught is equals to 4 pi into 10 to the minus 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಬಟ್ ಲೆಟ್ ಇಟ್ ಬಿ ಎಲ್ ಅನ್ನೋದು mu naught ಅಲ್ಲೇ ಇರಲಿ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಇದೇ ರೀತಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಕೇಳ್ತಾರೆ. ಏನದು ಅಂತಂದಾಗ ಸಿ ಹಿಯರ್, ದಿಸ್ ಈಸ್ ಫಾರ್ 5 marks. obtain the expression for self inductance of a coil. ಲಾಂಗ್ ಸಾರನಾಯ್ಡ್ ಅಂತ ಹೇಳ್ತಾರೆ. ಲಾಂಗ್ ಸಾರನಾಯ್ಡ್ ಕ್ಯಾರಿಯಿಂಗ್ ಕರೆಂಟ್ ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ಯು ಡೂ ದಿಸ್? ಸೇಮ್ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ. ನೋಡಿ, ಒಂದೇ ಸೇಮ್ ಸ್ಟೆಪ್ಸ್ ನಾವು ಫಾಲೋ ಮಾಡಿದಾಗ ತುಂಬ ಈಸಿಯಾಗಿ ನಾವು ಡಿಟರ್ಮಿನ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಬ್ಸರ್ವ್ ಮಾಡಿ ಹೇಗೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸಿ ಹಿಯರ್, ಏನು ಬರೀತಾರೆ, ಒಂದು ಸೆಂಟೆನ್ಸ್ ನಾವು ಕಾಮನ್ ಆಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನದು ಅಂತಂದಾಗ ಕನ್ಸಿಡರ್ ಎ ಲಾಂಗ್ ಸಾರನಾಯ್ಡ್ ಆಫ್ ಲೆಂತ್ ಎಲ್ ಹ್ಯಾವಿಂಗ್ n ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ತಾರೆ. ಹ್ಯಾವಿಂಗ್ n ಟರ್ನ್ಸ್ carrying the current I ಅಂತ ಹೇಳೋಣ. ಕರೆಂಟ್ I. ನೋಡಿ, ಅಬ್ಸರ್ವ್ ಮಾಡಿ. ಇಫ್ ಇಟ್ ಈಸ್ n ನಂಬರ್ ಆಫ್ ಟರ್ನ್ಸ್ ಇದ್ದರೆ ನಮಗೆ ಸ್ಮಾಲ್ n ಅನ್ನೋದೇನಾಗುತ್ತೆ ಅಬ್ಸರ್ವ್ ಮಾಡಿ. ಲೆಟ್ ಸ್ಮಾಲ್ n ಅನ್ನೋದೇನು ಅಂತಂದಾಗ ಇಟ್ ಈಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತಾರೆ. ಹಾಗಾಗಿ ಈ ಸ್ಮಾಲ್ ಎನ್ ನಾವು ಏನಂತ ಬರೀಬೋದು? ಕ್ಯಾಪಿಟಲ್ N ಡಿವೈಡ್ ಬೈ L ಅಂತ ಬರೀಬೋದು. ನಾವು ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ ಅಲ್ಲಿ ನಾವು ಓದಿದ್ದೀವಿ. ಏನದು ಅಂತಂದಾಗ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸಾರನಾಯ್ಡ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಅಂತಂದ್ಬಿಟ್ಟು. ಸಿ ಹಿಯರ್, B is equals to mu naught n into I ಅಂತ ಬರೀಬಹುದು. ಸ್ಮಾಲ್ n ಅಂದರೆ ಇಲ್ಲಿ n by L into I ಅಂತ ಬರೀಬಹುದು. Therefore, what is the magnetic flux? ಏನಾಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ phi becomes equals to, we can write n b a ಅಂತ ಬರೀಬಹುದು. ಸಬ್ಸ್ಟಿಟ್ಯೂಟ್ ಮಾಡಿ b ವ್ಯಾಲ್ಯೂನ n into, what is the b value here? mu naught into n by L into I into A ಅಂತ ಬರೀಬೋದು. ಇದನ್ನು ನಾವು ರೀರೈಟ್ ಬರಿತೀವಿ. ಏನದು ಅಂತಂದಾಗ mu naught n square into A by L into I ಅಂತ ಬರೀಬಹುದು. ಲೆಟ್ ಇಟ್ ಬಿ ಇಕ್ವೇಷನ್ 1 ಅಂತ ಕರಿತಾ ಇದ್ದೀವಿ. ಅವಾಗ ಏನಾಗುತ್ತೆ ನೋಡಿ, ವಿ ನೋ ದಟ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು L ಇಂಟು I ಅಂತಂದ್ಬಿಟ್ಟು ಈಕ್ವೇಷನ್ 2 ಅಂತ ಕರೆಯೋಣ. ಸಿಂಪಲ್ ಆಗಿ 1 and 2ನ ಕಂಪೇರ್ ಮಾಡೋಣ. ಕಂಪೇರಿಂಗ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಏನಾಗುತ್ತೆ ನೋಡಿ, L ಇಂಟು I ಬಿಕಮ್ಸ್ ಈಕ್ವಲ್ಸ್ ಟು mu naught n ಸ್ಕ್ವೇರ್ ಇಂಟು A ಬೈ L ಇಂಟು I ಅಂತ ಬರೀಬಹುದು. ಸೊ I ಕ್ಯಾನ್ಸಲ್ ಆಗಿದಾಗ ನಮಗೆ L ಅನ್ನೋದು ನಿಮಗೆ mu naught n ಸ್ಕ್ವೇರ್ A ಡಿವೈಡ್ ಬೈ L ಅಂತ ಬರಿತೀವಿ. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಲಾಂಗ್ ಸೊಲನಾಯ್ಡ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಅರ್ಥ ಆಗಿದಲ್ವಾ ಇದನ್ನ? ಇದು ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ಅಷ್ಟು ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್ ದಿಸ್ ಕ್ವಶನ್. ಸೊ ಅಬ್ಸರ್ವ್ ದ ನೆಕ್ಸ್ಟ್ ಥಿಂಗ್. obtain the expression for energy stored in an inductor. ನೋಡಿ, ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 marks ಅಂತ ಹೇಳ್ತಾರೆ.
ತುಂಬ ಸರಿನೇ ಈ ಕ್ವಶನ್ ನಿಮಗೆ ಕೇಳಿದ್ದಾರೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ. ಏನದು ಹೇಗೆ ಮಾಡ್ತೀವಿ ನಾವು ಅಂತಂದಾಗ, ಸಿ ಹಿಯರ್, ಕನ್ಸಿಡರ್ ಆನ್ ಇಂಡಕ್ಟಾರ್. ಏನು ಇಂಡಕ್ಟಾರ್ ಅಂದರೆ ಏನು ಅಂತಂದಾಗ, ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಸ್ಟೋರ್ ಎನರ್ಜಿ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಕನ್ಸಿಡರ್ ಇಂಡಕ್ಟಾರ್ ಆಫ್ ಇಂಡಕ್ಟನ್ಸ್ ಇಲ್ಲ ಹ್ಯಾವಿಂಗ್ ಇಂಡಕ್ಟನ್ಸ್ ಎಲ್, ಎಲ್ ಅಂತ ಹೇಳ್ತಾರೆ. ಹ್ಯಾವಿಂಗ್ ಇಂಡಕ್ಟನ್ಸ್ ಎಲ್, ಕ್ಯಾರಿಯಿಂಗ್ ದ ಕರೆಂಟ್ ಐ ಅಂತ ಹೇಳ್ತಾರೆ. ನಾವು ಇವಾಗ ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಟೈಮಲ್ಲಿ ಅಟ್ ಎನಿ ಇನ್ಸ್ಟೆಂಟ್ ವಾಟ್ ಈಸ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್, ಈ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ ಅಂತಂದಾಗ ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಬರೀಬಹುದು. ನಮಗೆ ಗೊತ್ತಿದೆ, ಸಿ ಹಿಯರ್, ವಿ ನೋ ದ್ಯಾಟ್ ವಾಟ್ ಈಸ್ ದ ಪವರ್, induced. P is equals to rate of doing work, dw by dt ಅಂತ ಬರೀಬಹುದು. ಅಷ್ಟೇ ಅಲ್ಲ, ನಾವು E ಇಂಟು I ಅಂತನೂ ಬರೀಬಹುದು. Therefore, ಸೊ ಇವೆರಡನ್ನು ನಾವು ಕನ್ಸಿಡರ್ ಮಾಡಿಕೊಳ್ಳೋಣ. ಇವಾಗ dw by dt will become equals to L ಇಂಟು di by dt ಇಂಟು ಐ ಅಂತ ಬರೀಬಹುದು. ಡಿ ಟಿ ಕ್ಯಾನ್ಸಲ್ ಆಗಿದ್ದಾಗ ಡಿ ಡಬ್ಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು ವಾಟ್ ಈಸ್ ದ ವ್ಯಾಲ್ಯೂ ಹಿಯರ್, ಎಲ್ ಐ ಇಂಟು ಡಿ ಐ ಅಂತ ಹೇಳ್ತಾರೆ. ದಿಸ್ ಇಸ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಸೆಂಡ್ ದ ಕರೆಂಟ್ ಡಿ ಐ ಥ್ರೂ ದ ಇಂಡಕ್ಟಾರಲ್ಲಿ ಡಿ ಐ ಕರೆಂಟ್ ನಾವು ಸೆಂಡ್ ಮಾಡಬೇಕು ಅಂತಂದರೆ ಡಿ ಡಬ್ಲ್ಯೂ ಆಫ್ ವರ್ಕ್ ಮಾಡಬೇಕು. ಅದೇ ಇವಾಗ ನಮಗೆ ಝೀರೋ ಕರೆಂಟಿಂದ ಕ್ಯಾಪಿಟಲ್ ಐ ಕರೆಂಟ್ನ ನಾವು ಇಂಡಕ್ಟಾರ್ ನಾವು ಸೆಂಡ್ ಮಾಡಬೇಕು ಅಂತಂದಾಗ ಎಷ್ಟು ವರ್ಕ್ ಮಾಡಬೇಕಾಗಿರುತ್ತೆ. therefore the work done to send the current from 0 to I, we can write W will become equals to integral dW, integral 0 to I, dW ಅಂದರೆ ಇಲ್ಲಿ ಎಲ್ ಐ ಇಂಟು ಡಿ ಐ ಅಂತ ಬರೀಬಹುದು. ಅಬ್ಸರ್ವ್ ಮಾಡ್ತಾ ಇದ್ರಲ್ವ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು, ಸಿಂಪಲ್ ಆಗಿರುತ್ತೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಡಬ್ಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು, ಎಲ್ ಇಸ್ ಎ ಕಾನ್ಸ್ಟೆಂಟ್, ಕೊಟ್ಟಿರ್ತಕ್ಕಂಥ ಇಂಡಕ್ಟರ್ಗೆ ಎಲ್ ಅನ್ನೋದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ಆಚೆಗೆ ತೆಗಿತೀವಿ ಇಂಟಿಗ್ರೇಷನ್ನಿಂದ. therefore you can write, ಅಬ್ಸರ್ವ್ ಮಾಡಿ, W will become equals to integral 0 to capital I ಇಂಟು ಡಿ ಐ ಅಂತ ಬರೀಬಹುದು. W is equals to L ಇಂಟು ಇಂಟಗ್ರಲ್ ಐ ಡಿ ಐ ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಐ ಸ್ಕ್ವೇರ್ ಬೈ 2, ಎಲ್ಲಿಂದ ಎಲ್ಲಿವರೆಗೂ, ಫ್ರಮ್ 0 to capital I. ಸೊ W will become equals to ಹಾಫ್ ಇಂಟು, ಅಬ್ಸರ್ವ್ ಮಾಡಿ, ಇಲ್ಲಿ L ಹಾಗೆ ಇರುತ್ತೆ, L ಬೈ 2 ಇಂಟು ಐ ಸ್ಕ್ವೇರ್ ಮೈನಸ್ 0 ಅಂತ ಬರಿತೀವಿ. therefore W will become equals to ಹಾಫ್ ಎಲ್ ಐ ಸ್ಕ್ವೇರ್ ಅಂತ ಬರೀಬಹುದು. and this work done is stored in the form of, stored in the form of potential energy ಅಂತ ಹೇಳ್ತೀವಿ. stored in the form of potential energy. ಗೊತ್ತಾಯ್ತಲ್ವಾ? therefore we can write U is equals to ಹಾಫ್ ಎಲ್ ಐ ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಇದನ್ನು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಸಹ ನಾವು ಏನದು ಅಂತಂದಾಗ ನಮಗೆ ಗೊತ್ತಿದೆ, ಫೈ ಈಸ್ ಈಕ್ವಲ್ಸ್ ಟು, ಫೈ ಅನ್ನೋದು ಎಂತ ಬರೀಬೋದು ನೋಡಿ, ನಾವಿಲ್ಲಿ ಎಲ್ ಇಂಟು ಐ ಅಂತ ಬರಿತೀವಿ. therefore ಯು ಕ್ಯಾನ್ ಬಿ ರಿಟನ್ ಆಸ್ ಹಾಫ್ ಇಂಟು ಎಲ್ ಐ ಇಂಟು ಐ ಅಂತ ಬರೀಬೋದು. therefore ಯು ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ಫೈ ಇಂಟು ಐ ಅಂತನೂ ಬರೀಬಹುದು. This is the potential energy stored in an inductor ಅಂತ ಹೇಳ್ತೀವಿ. Now let us see the next important thing. ಆಗಲೇ ಹೇಳ್ತಾ ಇದ್ನಲ್ಲ ನಿಮಗೆ, obtain the expression. This is also important for 5 marks. Coefficient of mutual inductance between two
ಕೋಆಕ್ಸಿಯಲ್ ಸಾಲನಾಯ್ಡ್ಸ್. ಟು ಕೋಆಕ್ಸಿಯಲ್ ಸಾಲನಾಯ್ಡ್ಸ್ ಅಂದರೆ ಒಂದು ಸಾಲನಾಯ್ಡ್ ಒಳಗಡೆ ಇನ್ನೊಂದು ಸಾಲನಾಯ್ಡ್ನ ಪ್ಲೇಸ್ ಮಾಡಿದ್ದಾಗ ಅವೆರಡರ ಮಧ್ಯದಲ್ಲಿ ಮ್ಯೂಚುವಲ್ ಇಂಡಕ್ಷನ್ ಅನ್ನೋದು ನಡೆಯುತ್ತೆ. ಆ ಮ್ಯೂಚುವಲ್ ಇಂಡಕ್ಟನ್ಸ್ ಫಾರ್ಮುಲಾ ಏನಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ ಹೇಗೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸಿ ಹಿಯರ್, ಕನ್ಸಿಡರ್ ದ ಟೂ solenoids. Consider the two solenoids consisting of N1 and N2 turns ಅಂತ ಹೇಳ್ತಾರೆ. N1 and N2 turns. N1 N2 turns. ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ? ಸೊ ನೋಡಿ ಇಲ್ಲಿ, let us say there is one solenoid, some carrying the current I ಅಂತ ಹೇಳೋಣ. ಇದನ್ನ ಸಾಲನಾಯ್ಡ್ S1 ಅಂತ ಕರಿತೀವಿ ನಾವು. ಇದ್ರ ಒಳಗಡೆ ನಾವು ಇನ್ನೊಂದು ಸಾಲನಾಯ್ಡ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. Let us say this is the S2. So what is the length here? L is the length ಅಂತ ನಾವು ಕರೆಯೋಣ. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ಸೊ ಅಬ್ಸರ್ವ್ ಮಾಡಿ, ಲೆಟ್ I be the current. I be the current through the solenoid S1. Through solenoid S1 ಅಂತ ಹೇಳ್ತೀವಿ. Therefore, what is the magnetic field here? Magnetic field inside the solenoid. Magnetic field inside the first solenoid ಅಂತ ಹೇಳ್ತೀವಿ ನಾವು. ನೋಡಿ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸೊ ಅರ್ಥ ಮಾಡಿಕೊಳ್ಳಿ. ಇನ್ಸೈಡ್ ದ ಫಸ್ಟ್ ಸಾಲನಾಯ್ಡ್ ಏನಾಗಿರುತ್ತೆ ನೋಡಿ, 5. ನಿಮ್ಗೆ ಬೇಕಾದರೆ ನಿಮಗೆ ವಿ ಕ್ಯಾನ್ ರೈಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ ಹೇಳ್ತಿರೋದು ನಾವಿಲ್ಲಿ. ಸೊ ಲೆಟ್ ಅಸ್ ರೈಟ್ ಇಟ್ ಈಸ್ B1 ವಿಲ್ ಬಿಕಮ್ ಈಕ್ವಲ್ಸ್ ಟು μ0 N ಇಂಟು I ಅಂತ ಬರೀಬಹುದು, ಇಲ್ಲ N1 ಇಂಟು I ಅಂತ ಬರೀಬಹುದು. therefore you can write B becomes equals to μ0 N1 by L into I ಅಂತ ಬರಿತಾ ಇದ್ದೀವಿ. let us see this is B1. ಇವಾಗ ನಾವು ಇದರಲ್ಲಿ ನಾವು ಈ ಫಸ್ಟ್ ಸಾಲನಾಯ್ಡ್ ಒಳಗಡೆ ಸೆಕೆಂಡ್ ಸಾಲನಾಯ್ಡ್ನ ಪ್ಲೇಸ್ ಮಾಡಿದ್ದಾಗ ಈ ಸೆಕೆಂಡ್ ಸಾಲನಾಯ್ಡ್ ಸಂಬಂಧಪಟ್ಟಿದ್ದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಇರುತ್ತೆ. ಆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಇರುತ್ತೆ ಅನ್ನೋದನ್ನ ನೋಡೋಣ. ನಾವು ಸಿ ಹಿಯರ್, magnetic flux linked to the second coil. Magnetic flux linked to the second coil, that is S2, is given by. So see here, flux with respect to the second coil with respect to first magnetic field ಅಂತ ಹೇಳಿ 521 will become equals to ಏನು ಬರೀಬಹುದು ನಾವಿಲ್ಲಿ, N2 into B1 into A. ಎ ಅನ್ನೋದೇನು ಅಂತಂದಾಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಸೆಕೆಂಡ್ ಸಾಲನಾಯ್ಡ್ ಅಂತ ನಮಗೆ ಗೊತ್ತಿರಲೇಬೇಕು. therefore 521 becomes equals to N2 into what is B1 value here, μ0 into N1 by L into I into A ಅಂತ ಬರಿತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾರೆ ಇದನ್ನು ಅಂತ. ಸೊ ಅಬ್ಸರ್ವ್ ಮಾಡಿ, ಹೌ ಕ್ಯಾನ್ ಯು ರೀರೈಟ್ ದಿಸ್ ಈಕ್ವೇಷನ್ ಹಿಯರ್, μ0 N1 N2 ಇಂಟು A by L ಇಂಟು I ಅಂತ ಬರೀಬಹುದು. ಲೆಟ್ ಇಟ್ ಬಿ ಈಕ್ವೇಷನ್ 1 ಅಂತ ಕರೆಯೋಣ. ಲೆಟ್ ಇಟ್ ಬಿ ಈಕ್ವೇಷನ್ 1. ಅರ್ಥ ಮಾಡ್ಕೊತಾ ಇದ್ರಲ್ವ ಹೇಳ್ತಾ ಇರೋದು. therefore we can write according to flux definition, we can write flux linked to second with respect to first magnetic field ಏನಾಗಿರುತ್ತೆ ಅಂತಂದರೆ it is M into I ಅಂತ ಬರೀಬಹುದು. let it be equation 2. therefore comparing equation 1 and 2 ಅಂತ ಹೇಳ್ತೇವೆ ನಾವು. comparing equation 1 and 2. 1 and 2 ನಾವು ಕಂಪೇರ್ ಮಾಡಿದಾಗ M into I becomes equals to μ0 N1 N2 into A by L into I ಅಂತ ಬರಿತೀವಿ. I ಕ್ಯಾನ್ಸಲ್ ಆಗಿದ್ದಾಗ ನಮಗೆ M will become equals to μ0 N1 N2 into A by L ಅಂತ ಬರಿತೀವಿ. This is the mutual inductance of the two solenoids which are arranged
ಕೋಆಕ್ಸಿಯಲಿ ವಿತ್ ಈಚ್ ಅದರ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವ ಹೇಳ್ತಾ ಇರೋದು? ಸೊ ಇಷ್ಟೇ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇದನ್ನು ಕೂತ್ಕೊಂಡು ಒಂದ್ಸರಿ ಓದಿ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಟಾಗೆ ಆನ್ಸರ್ ಮಾಡಬಹುದು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಸೊ ವಾಟ್ ಈಸ್ ದಟ್ ಅಂತಂದರೆ, ಡಿಸ್ಕ್ರೈಬ್ ದ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ AC generator with labeled diagram and hence arrive at the expression for the instantaneous value of EMF induced in it ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಥಿಂಕ್ ಮಾಡಿ ಇದನ್ನು ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ನೀಟ್ ಡಯಾಗ್ರಾಮ್ ನಾವು ಇಲ್ಲಿ ತೋರಿಸಿದ್ದೀನಿ ಹೇಗಿರುತ್ತೆ ಅಂತಂದ್ಬಿಟ್ಟು ಅಬ್ಸರ್ವ್ ಮಾಡಿ. ಇದು ಸೆಂಟ್ರಲ್ ಇರೋದು ನಿಮಗೆ ಐರನ್ ಫ್ರೇಮ್ ಇರುತ್ತೆ, ಅದ್ರ ಮೇಲೆ ನಿಮಗೆ ಕಾಪರ್ ಔಂಡಿಂಗ್ಸ್ ಅನ್ನೋದು ಇರುತ್ತೆ. ಸೊ ಇದನ್ನು ನಾವು ಆರ್ಮೇಚರ್ ಅಂತ ಕರಿತೀವಿ. ಈ ಒಂದು ಆರ್ಮೇಚರ್ನ ನಾವು ಏನು ಮಾಡ್ತೀವಿ ಅಂತಂದರೆ, ಎರಡು ಪೋಲ್ಸ್ ಆಫ್ ಎ ಮ್ಯಾಗ್ನೆಟಲ್ನ ಮಧ್ಯೆ ನಾವು ಪ್ಲೇಸ್ ಮಾಡ್ತೀವಿ, ಆಮೇಲೆ ರೊಟೇಟ್ ಮಾಡ್ತೀವಿ. ಸೊ ಇದನ್ನು ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತ ಅಬ್ಸರ್ವ್ ಮಾಡಿ. ದ ಎಂಡ್ಸ್ ಆಫ್ ದ ಆರ್ಮೇಚರ್ ಅನ್ನೋದು ನಿಮಗೆ 2 ಸ್ಲಿಪ್ ರಿಂಗ್ಸ್ಗೆ ನಾವು ಕನೆಕ್ಟ್ ಮಾಡ್ತೀವಿ. ಈ ಸ್ಲಿಪ್ ರಿಂಗ್ಸ್ ಅನ್ನೋದು ಮೆಟಾಲಿಕ್ ಬ್ರಷಸ್ ಜೊತೆ ಕಾಂಟ್ಯಾಕ್ಟಲ್ಲಿರುತ್ತೆ, ವಿಚ್ ವಿಲ್ ಸೆಂಡ್ ದ EMF ಆರ್ ಕರೆಂಟ್ ಥ್ರೂ ದಿಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಹತ್ರ ನಾವು ಔಟ್ಪುಟ್ನ ಮೆಜರ್ ಮಾಡ್ತೀವಿ. ಸೊ ಅಬ್ಸರ್ವ್ ದಿಸ್. ಹೌ ಕ್ಯಾನ್ ವಿ ಥಿಂಕ್? ಫಸ್ಟ್ ಒನ್, ವಾಟ್ ಈಸ್ ದ ಪ್ರಿನ್ಸಿಪಲ್? ಏನೇನು ಬರಿಬೇಕಾಗಿರುತ್ತೆ ಈ ಒಂದು ಕ್ವಶನ್ನಲ್ಲಿ ಅಂತಂದಾಗ, ಫಸ್ಟ್ ನಾವು ಬರಿಬೇಕಾಗಿರೋದು ಪ್ರಿನ್ಸಿಪಲ್ ಏನಾಗುತ್ತೆ ಅಂತ ನಾವು ನೋಟ್ ಮಾಡಬೇಕು. ಸೊ ಪ್ರಿನ್ಸಿಪಲ್ ನೋಡಿ ಇಲ್ಲಿ, ವೆನ್ ಎ ಕಾಯಿಲ್ ಈಸ್ rotated in magnetic field, and EMF is induced ಅಂತ ಹೇಳ್ತಾರೆ. EMF is induced. ಇಲ್ಲ, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್, ಸಿಂಪಲ್ ಆಗಿ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಬರೀಬೋದು. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್? ಇದರಲ್ಲಿ ಏನೇನು ಪಾರ್ಟ್ಸ್ ಇದೆ ಅಂತಂದಾಗ, ಫಸ್ಟ್ ಒನ್ ನೋಡಿ, ಆರ್ಮೇಚರ್ ಅಂತ ಹೇಳಿದ್ದೀನಿ. ಇಷ್ಟು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಆರ್ಮೇಚರ್ ಅಂದರೆ ಏನೂ ಅಲ್ಲ, rectangular coil ABCD, consisting of turns of copper wire ಅಂತ ಹೇಳ್ತಾರೆ. turns of copper wire wound over a soft iron core ಮಧ್ಯದಲ್ಲಿ ಮೇಲೆ ಏನಾಗುತ್ತೆ, ಔಂಡ್ ಆಗಿರುತ್ತೆ, ಸುತ್ತಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾರ್ಟ್ ಏನಾಗಿರುತ್ತೆ ಅಂತಂದರೆ, ಇಟ್ ಈಸ್ ದ ಫೀಲ್ಡ್ ಮ್ಯಾಗ್ನೆಟ್ಸ್ ಅಂದರೆ 2 pole pieces ಟು ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಯಾಕೆ ಬೇಕಿದೆ ನಿಮಗೆ ಫೀಲ್ಡ್ ಮ್ಯಾಗ್ನೆಟ್ಸ್ ಅಂತಂದರೆ, ಟು ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಲಿಪ್ ರಿಂಗ್ಸ್ ಅಂತ ಹೇಳ್ತಾರೆ. ನೋಡಿ, ಎಂಡ್ಸ್ ಆಫ್ ದ ಕಾಯಿಲ್ ಒಂದ್ಸರಿ ಅಬ್ಸರ್ವ್ ಮಾಡಿ ಡಯಾಗ್ರಾಮಲ್ಲಿ ನೋಡಿ. ಸ್ಲಿಪ್ ರಿಂಗ್ಸ್ R1 and R2. ದ ಎಂಡ್ಸ್ ಆಫ್ ದ ಆರ್ಮೇಚರ್ ಆರ್ ಎಂಡ್ಸ್ ಆಫ್ ದ ಕಾಯಿಲ್ ಈಸ್ ಏನಂತ ಹೇಳ್ತದೆ ನೋಡಿ ಇಲ್ಲಿ, ends of the coil are connected to hollow metallic rings R1 and R2. ಅದನ್ನ ಸ್ಲಿಪ್ ರಿಂಗ್ಸ್ ಅಂತ ಹೇಳ್ತಾರೆ. ಯಾಕೆ ಅಂತಂದಾಗ ಆರ್ಮೇಚರ್ ರೊಟೇಟ್ ಮಾಡ್ತಾ ಇರುತ್ತೆ, ಅದ್ರ ಮೇಲೆ ಸ್ಲಿಪ್ ಆಗ್ತಾ ಇರುತ್ತೆ ರಿಂಗ್ಸ್ ಮೇಲೆ. ಆ್ಯಂಡ್ ನೆಕ್ಸ್ಟ್ ಒನ್ ಬ್ರಷಸ್ B1 and B2 ಅಂತ ತೋರಿಸಿದ್ದೀವಿ. ಆರ್ 2 ಫ್ಲೆಕ್ಸಿಬಲ್ ಮೆಟಲ್ ಪ್ಲೇಟ್ಸ್ ಆರ್ ಕಾರ್ಬನ್ ರಾಡ್ಸ್ ಅಂತ ಹೇಳ್ತಾರೆ. ದೇ ಆರ್ ಫಿಕ್ಸ್ಡ್ and kept in contact with the slip rings R1 and R2 ಅಂತ ಹೇಳ್ತಾ ಇದ್ದೀವಿ. R1 and R2. ಸೊ ಇನ್ನು ವರ್ಕಿಂಗ್ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಯಾವಾಗಾದ್ರೆ ಆರ್ಮೇಚರ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಮಗೆ ರೊಟೇಟ್ ಆಗುತ್ತೋ ವಿತ್ ಸಮ್ ಆಂಗುಲರ್ ಸ್ಪೀಡ್ ಒಮೆಗಾ, ಆವಾಗ ಫ್ಲಕ್ಸ್ ಲಿಂಕ್ ಟು ದಿಸ್ ಕಾಯಿಲ್, ಈ ಕಾಯಿಲ್ಗೆ ಸಂಬಂಧಪಟ್ಟಿದ ಫ್ಲಕ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ಫ್ಲಕ್ಸ್ ಚೇಂಜ್ ಆಗುತ್ತೋ ಆವಾಗ ಈ ಆರ್ಮೇಚರಲ್ಲಿ, ಈ ಕಾಯಿಲಲ್ಲಿ ನಿಮಗೆ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ EMF ಈಸ್ ನಥಿಂಗ್ ಬಟ್ ಆಲ್ಟರ್ನೇಟಿಂಗ್ EMF. ಅದನ್ನು AC ಅಂತ ನಾವು ಕರಿತೀವಿ. ಅದರ ಎಕ್ಸ್ಪ್ರೆಷನ್ ಹೇಗೆ ಡಿರೈವ್ ಮಾಡಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸೊ ಸಿ ಹಿಯರ್, ಅದಕ್ಕೆ ಏನೇನು ಬೇಕಾಗತ್ತೆ ಅಬ್ಸರ್ವ್ ಮಾಡಿ. ಸಿ ಹಿಯರ್, ಲೆಟ್ N be the
ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ತಾರೆ. ನಂಬರ್ ಆಫ್ ಟರ್ನ್ಸ್ ಅಂತ ಹೇಳ್ತಾ ಇದೀವಿ. ಕ್ಯಾಪಿಟಲ್ ಎ ಅನ್ನೋದು ಏರಿಯಾ ಆಫ್ ದ ಆರ್ಮೇಚರ್ ಇಲ್ಲ ಕಾಯಿಲ್ ಅಂತ ಹೇಳ್ತಾರೆ. ಆರ್ಮೇಚರ್ ಆರ ಕಾಯಿಲ್, ಅರ್ಥ ಮಾಡ್ಕೊತಾ ಇದ್ರಲ್ವಾ. ಬಿ ಅನ್ನೋದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ ನಾವು. ಬಿ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸಿ ಹಿಯರ್, ಒಮೆಗಾ ಈಸ್ ದ angular speed. Omega is angular speed ಅಂತ ಹೇಳ್ತೀವಿ. Therefore, see here, if theta is the rotation, if theta is the angular displacement, if theta is angular displacement, after some time t seconds, after t seconds ಏನು ಬರಿಬೋದು ನಾವಿಲ್ಲಿ ಅಂತಂದಾಗ ಟೀಟಾ ಕ್ಯಾನ್ ಬಿ ರಿಟನ್ ಆಸ್ ಒಮೆಗಾ ಇಂಟು ಟಿ ಅಂತ ಬರೀಬಹುದು. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು, ಇಲ್ಲ ಇಟ್ ಈಸ್ ದ ಆಂಗಲ್ ಆಫ್ ರೊಟೇಷನ್ ಅಂತನೂ ಕರಿತೀವಿ. ದೇರ್ಫೋರ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್? ದೇರ್ಫೋರ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ನೋಡೋಣ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದ ಕಾಯಿಲ್. Phi becomes equals to NBA cos theta ಅಂತ ಹೇಳ್ತಾರೆ. What is this theta value here? It is omega into t ಅಂತ ಬರೀಬಹುದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Therefore, from second law, Faraday's second law, we can write induced EMF is equals to minus d phi by dt ಅಂತ ಬರಿತೀವಿ. E is equals to minus d by dt of phi ಅಂದ್ರೆ ಏನಿಲ್ಲಿ NBA cos omega into t ಅಂತ ಹೇಳ್ತಾ ಇದೀವಿ. ನೋಡಿ, n ಕಾನ್ಸ್ಟೆಂಟ್, b ಕಾನ್ಸ್ಟೆಂಟ್, a is also ಕಾನ್ಸ್ಟೆಂಟ್. therefore ಏನಾಗುತ್ತೆ ಡಿಫರೆನ್ಶಿಯೇಟ್ ಮಾಡಿದ್ದಾಗ ಅಂತ ಅಬ್ಸರ್ವ್ ಮಾಡಿ. E is equals to minus NBA into d by dt of cos omega into t ಅಂತ ಹೇಳ್ತಾರೆ. ಸೊ E becomes equals to minus NBA. ಇದನ್ನ ಕಾಸ್ ಒಮೆಗಾ ಟಿನ ಡಿಫರೆನ್ಶಿಯೇಟ್ ಮಾಡಿದಾಗ ನಿಮಗೆ NBA ಒಮೆಗಾ ಇಂಟು ಮೈನಸ್ ಸೈನ್ ಒಮೆಗಾ ಇಂಟು ಟಿ ಅಂತ ಬರುತ್ತೆ. ಸೊ ಎಲ್ಲಿ ಅಬ್ಸರ್ವ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ದೇರ್ಫೋರ್ ಯು ಕ್ಯಾನ್ ರೈಟ್ NBA ಒಮೆಗಾ ಇಂಟು ಸೈನ್ ಒಮೆಗಾ ಟಿ ಅಂತ ಬರೀಬಹುದು. ನೋಡಿ, NBA ಒಮೆಗಾನ ನಾವು ಬೇಕಾದರೆ E0 ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ E0 sin omega t. What is this E0 here? E0 is equals to NBA omega. ಇದನ್ನು ನಾವು ಮ್ಯಾಕ್ಸಿಮಮ್ EMF induced ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ EMF induced in the coil. This is the expression for induced EMF in AC generator ಅಂತ ಹೇಳ್ತಾ ಇದೀವಿ. ನೋಡಿ, ಇಲ್ಲಿ ಗ್ರಾಫ್ ಕೇಳ್ತಾರೆ ನಿಮಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿ. ದಿಸ್ ಈಸ್ E ಅಂತ ನಾವು ತಗೊಂಡಿದ್ದಾಗ ಇಟ್ ವಿಲ್ ಬಿ ಎ ಸೈನುಸಾಯ್ಡಲ್ ಫಂಕ್ಷನ್ ಲೈಕ್ ದಿಸ್. ಅರ್ಥ ಆಗ್ತದಲ್ವ ಹೇಳ್ತಾರೆ ಇದನ್ನಂತ? ದಿಸ್ ಇಸ್ ದ ಟೈಮ್ and this will give the maximum value of EMF, ಅಂತ ಹೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನಿಮಗೆ 5 ಮಾರ್ಕ್ಸ್ಗೆ ತುಂಬ ಸರಿ ಕೇಳಿದ್ದಾರೆ. ಸೊ ಈ ಒಂದು ಚಾಪ್ಟರಲ್ಲಿ ನಿಮಗೆ 5 ಮಾರ್ಕ್ಸ್ ಡೆರಿವೇಷನ್ಸ್ ಅನ್ನೋದಿದ್ರೆ ಸೆಲ್ಫ್ ಇಂಡಕ್ಟೆನ್ಸ್, ಮ್ಯೂಚುವಲ್ ಇಂಡಕ್ಟೆನ್ಸ್, ಎನರ್ಜಿ ಸ್ಟೋರ್ಡ್ ಅಂಡ್ AC ಜನರೇಟರ್, ಈ 4 ಕ್ವಶನ್ಸ್ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀರ ಅಂದರೆ ಡೆಫಿನೆಟ್ ಆಗಿ ನಿಮಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಗೊತ್ತಾಗಿದಲ್ವ ಹೇಳ್ತಾರೆ ಇದೇನು ಅಂತ? ನಾವು ಲೆಟ್ ಅಸ್ ಸಿ ಫ್ಯೂ ನ್ಯೂಮರಿಕಲ್ ಮಾಡೆಲ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ ರೀತಿ ಕೇಳಿದ್ದಾರೆ, ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು, ಯಾವ್ದು ಅಟೆಂಡ್ ಮಾಡಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸೊ ಸಿ ದ ಫಸ್ಟ್ ನ್ಯೂಮರಿಕಲ್ ಕ್ವಶನ್. ಸೊ ಏನು ಹೇಳ್ತಾ ಇದ್ದಾರೆ ಒಂದ್ಸರಿ ಅಬ್ಸರ್ವ್ ಮಾಡಿ, ಓದಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ಬಿಟ್ಟು ನೋಡಿ. ಎ ಸರ್ಕ್ಯುಲರ್ ಕಾಯಿಲ್ ಆಫ್ 100 ಟರ್ನ್ಸ್, 100 ಟರ್ನ್ಸ್, 0.2 ಮೀಟರ್ ರೇಡಿಯಸ್ ಅಂತ ಹೇಳ್ತಾರೆ. ಹ್ಯಾಸ್ ದ ರೆಸಿಸ್ಟೆನ್ಸ್ ಆಫ್ 100 ಓಮ್. ಸೊ ಏನನ್ನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. N becomes equals to 100 ಅಂತ ಕೊಟ್ಟಿದ್ದಾರೆ. ರೇಡಿಯಸ್ R becomes equals to 0.2 ಮೀಟರ್ ಅಂತ ಹೇಳಿದ್ದಾರೆ. ರೆಸಿಸ್ಟೆನ್ಸ್ ಕ್ಯಾಪಿಟಲ್ R ಅನ್ನೋದು ನಿಮಗೆ
100 ohms ಅಂತ ಹೇಳಿದ್ವಿ. He is held at right angles to a uniform magnetic field of 2 Tesla. What is the magnetic field here? B becomes equals to 2 Tesla ಅಂತ ಹೇಳಿದ್ದಾರೆ. ಸೊ ಅಬ್ಸರ್ವ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ರೈಟ್ ಆಂಗಲ್ಸ್ ಟು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 2 Tesla. It is then turned through 45 degrees. Turn through 45 degrees about an axis at right angles to each other. ನೋಡಿ ಎಷ್ಟು ಇನಿಷಿಯಲಿ ಏನಂತ ಹೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ ಇಲ್ಲಿ. ಎ ಸರ್ಕ್ಯುಲರ್ ಕಾಯಿಲ್ ಆಫ್ 100 ಟರ್ನ್ಸ್. ನೋಡಿ ಇನಿಷಿಯಲಿ ಕೇಸ್ 1 ಅಲ್ಲಿ ನಿಮಗೆ ಸರ್ಕ್ಯುಲರ್ ಕಾಯಿಲ್ ಹೀಗಿದೆ. ಇಟ್ ಈಸ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾರೆ. ಆವಾಗ ಏರಿಯಾ ವೆಕ್ಟಾರ್ ಅನ್ನೋದು ಏನಾಗುತ್ತೆ ಅಬ್ಸರ್ವ್ ಮಾಡಿ. ಏರಿಯಾ ವೆಕ್ಟಾರ್ ಅನ್ನೋದು ಸಹ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಸೇಮ್ ಡೈರೆಕ್ಷನ್ಲಿರೋದ್ರಿಂದ θ1 ಅನ್ನೋದು ನಿಮಗೆ 0 ಡಿಗ್ರಿ ಆಗಿರುತ್ತೆ. θ1 ವಿಲ್ ಬಿಕಮ್ ಈಕ್ವಲ್ ಟು 0 ಡಿಗ್ರಿ. ದೇರ್ಫೋರ್ ಫೈನಲಿ θ2 ಏನು ಕೊಟ್ಟಿದ್ದಾರೆ ನೋಡಿ, ಕೇಸ್ 2 ನಿಮಗಿಲ್ಲಿ ಕೇಸ್ 2 θ2 ಈಸ್ ಈಕ್ವಲ್ಸ್ ಟು 45 ಡಿಗ್ರಿ ಅಂತ ಹೇಳಿದ್ದಾರೆ. ಗೊತ್ತಾಗಿದಲ್ವಾ? ವೇರ್ ವಾಟ್ ಈಸ್ ದ ಚಾರ್ಜ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್? ವಾಟ್ ಇಸ್ ಚಾರ್ಜ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್? ಎಷ್ಟು ಚಾರ್ಜ್ ಇಂಡ್ಯೂಸ್ ಆಗಿದೆ ಕಾಯಿಲಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಅಂತಂದಾಗ ವಿ ಕ್ಯಾನ್ ರೈಟ್ ಚಾರ್ಜ್ ಇಸ್ ಆಲ್ವೇಸ್ ಈಕ್ವಲ್ ಟು, ಚಾರ್ಜ್ ಅನ್ನೋದು ಏನಾಗಿರುತ್ತೆ ನೋಡಿ ಇಲ್ಲಿ, Q ಇಸ್ ಈಕ್ವಲ್ಸ್ ಟು, we know that charge induced dq ಇಲ್ಲ ಡೆಲ್ಟಾ q is equals to ಡೆಲ್ಟಾ phi divided by r. ನಿಮ್ಮ ನೋಡಿ ಇವೆಲ್ಲ ಡೆರಿವೇಷನ್ಸ್ ನಿಮಗೆ ಎಂಟ್ರೆನ್ಸ್ ಪಾರ್ಟಲ್ಲಿ 3 hours ಚಾಪ್ಟರ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಇದನ್ನು ರಿವೈಸ್ ಮಾಡಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಡೆಲ್ಟಾ phi by r ಅಂತ ಹೇಳ್ಬೋದು ನಾವು. ವಾಟ್ ಇಸ್ ಡೆಲ್ಟಾ phi by r? ಇಲ್ಲಿ ಅಬ್ಸರ್ವ್ ಮಾಡಿ, delta q becomes equals to 1 by r into nba into cos, ಅಬ್ಸರ್ವ್ ಮಾಡಿ, cos θ1 minus cos θ2 ಅಂತ ಹೇಳ್ತೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ವಾಟ್ ಈಸ್ 1 by ಕ್ಯಾಪಿಟಲ್ ಆರ್? ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ಸ್ ಟು 100 ಓಮ್ ಅಂತ ಹೇಳಿದ್ದಾರೆ. ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ಸ್ ಟು 100. ನಂಬರ್ ಆಫ್ ಟರ್ನ್ಸ್ ಇಸ್ ಈಕ್ವಲ್ ಟು 100 ಅಂತ ಹೇಳ್ತಾ ಇದ್ದಾರೆ. Number of turns is equals to 100. Flux density, that is B, is equals to 2. What is the area? Area ಏನಾಗುತ್ತೆ ನಮಗೆ ಕಾಯಿಲ್ ಅಂತ ಇರೋದ್ರಿಂದ ಏರಿಯಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಅಂತ ಬರೀಬಹುದು. ಕಾಸ್ θ1 ಅಂದರೆ 0, ಕಾಸ್ θ2 ಅಂತಂದರೆ 45 ಡಿಗ್ರಿ ಅಂತ ಹೇಳ್ತಾರೆ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿ 2 into 3.14 into r square. What is r square? 0.2 whole square ಅಂತಂದರೆ we can write 4 into 10 to the power of minus 2 ಅಂತ ಬರೀಬಹುದು. cos 0 ಅಂದರೆ 1, cos 45 ಅಂದರೆ 1 by root 2 ಅಂತ ಹೇಳ್ತಾರೆ. 1 by root 2. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ನನಗೆ ಆನ್ಸರ್ ನಿಮಗೆ ಎಷ್ಟು ಬಂದಿದೆ ಅಂತಂದಾಗ, ನನಗೆ ಎಷ್ಟು ಬಂದಿದೆ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 0.073 ಕೂಲಮ್ ಅಂತ ಆನ್ಸರ್ ನನಗೆ ಸಿಕ್ಕಿದೆ. ನಿಮ್ಗೆ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ, ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಒಂದ್ಸರಿ ಪ್ರಾಬ್ಲಮ್ನ ಓದಿ ಒಂದ್ಸರಿ. The electric current in a circuit varies from 2 ampere to minus 2 ampere ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಫಸ್ಟ್ ಕರೆಂಟ್ ಇಸ್ ಈಕ್ವಲ್ಸ್ ಟು ಪ್ಲಸ್ 2 ಆಂಪಿಯರ್ ಆ್ಯಂಡ್ ಫೈನಲ್ ಕರೆಂಟ್ ಇಸ್ ಈಕ್ವಲ್ಸ್ ಟು minus 2 ಆಂಪಿಯರ್ ಅಂತ ಹೇಳಿದ್ದಾರೆ. ಇನ್ ಎ ಟೈಮ್ ಇಂಟರ್ವೆಲ್ ಆಫ್ 10 power minus 2 seconds. Another coil of resistance 20 ohm and inductance 2 Henry is placed near it ಅಂತ ಹೇಳ್ತಾ ಇದ್ದಾರೆ. What is the resistance of the coil placed near to the it? Here it is 20 ohm and inductance 2 Henry is placed near it. Find the induced current in the second coil.
ಇಂಡ್ಯೂಸ್ಡ್ ಕರೆಂಟ್. ಹೇಗೆ ಸಾಲ್ವ್ ಮಾಡಬಹುದು ಅಂತಂದರೆ ಫಸ್ಟ್ ನಾವಿಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ನಾವು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಸೆಕೆಂಡ್ ಕಾಯಿಲ್? ಸೆಕೆಂಡ್ ಕಾಯಿಲ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಾಗಿರುತ್ತೆ ಅಂತಂದಾಗ ಇಟ್ ಈಸ್ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ, ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ. ಸೊ ಇ ಇಸ್ ಈಕ್ವಲ್ಸ್ ಟು ಮೈನಸ್ ಎಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 2 ಹೆನ್ರಿ ಅಂತ ಕೊಟ್ಟಿದ್ದಾರೆ, ಇಂಟು ಇಟ್ ಇಸ್ ಎ ಚೇಂಜ್ ಇನ್ ಕರೆಂಟ್ -2. ಸೊ ಫೈನಲ್ ಈಸ್ -2, ಮೈನಸ್ ಇನಿಷಿಯಲ್ ಈಸ್ ಆಲ್ಸೋ -2, ಡಿವೈಡ್ ಬೈ ಟೈಮ್. ವಾಟ್ ಇಸ್ ದ ಟೈಮ್ ಇಂಟರ್ವೆಲ್? 10 to the power of -2 ಅಂತ ಹೇಳ್ತಾರೆ, ವಿಚ್ ಈಸ್ ಈಕ್ವಲ್ಸ್ ಟು -2 -4, -4 ಇಂಟು -2 ಅಂತಂದಾಗ -8 ಅಂತ ನಿಮಗೆ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ 8 ಇಂಟು 10 to the power of +2 ವೋಲ್ಟ್ ಅಂತ ನಾವು ಅದನ್ನು ಹೇಳ್ತೀವಿ. ಗೊತ್ತಾಯ್ತಲ್ವಾ? ದೇರ್ ಫೋರ್ ಇಂಡ್ಯೂಸ್ಡ್ ಕರೆಂಟ್ ಏನು ಫಾರ್ಮುಲಾ ನಮಗೆ? ಐ ಇಸ್ ಈಕ್ವಲ್ಸ್ ಟು ಇ ಬೈ ಆರ್. ಸೊ 800 ಡಿವೈಡ್ ಬೈ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಆರ್ ಇಸ್ ಈಕ್ವಲ್ಸ್ ಟು 20 ಅಂತ ಹೇಳ್ತಾರೆ. 0 0 ಕ್ಯಾನ್ಸಲ್ ಆದರೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 40 ಆಂಪಿಯರ್ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಪ್ಲೀಸ್ ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಅನಲೈಸ್ ಮಾಡಿ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಎ solenoid of radius 2.5 centimeter, length let it be 0.5 meter, has 500 tons per centimeter. 500 tons per centimeter. If a current of 1 ampere is set up in the solenoid, calculate the magnetic flux through the solenoid ಅಂತ ಹೇಳ್ತಾ ಇದ್ದಾರೆ. solenoid ಅಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. Observe what are the given quantities. See here, what is the number of turns per unit length here? Number of turns per unit length. ಏನಾಗುತ್ತೆ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು 2.5 centimeter, nothing but 2.5 into 10 power -2 meter. What is the length value they have given? Length is equals to 0.5 meter. So number of turns ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. Number of turns is equal to ಏನಂತ ಹೇಳಿದಾರೆ ನೋಡಿ ಇಲ್ಲಿ? 500 tons per centimeter ಅಂತ ಹೇಳ್ತಾ ಇದ್ದಾರೆ, per centimeter. ಸೊ 500 per centimeter ಅಂದರೆ 10 power -2 meter ಅಂತ ಹೇಳ್ಬೋದು. ಸೊ ವಿಚ್ ಈಸ್ ಈಕ್ವಲ್ಸ್ ಟು 5 into 10 power +4 tons per meter ಅಂತ ಹೇಳ್ತಾ ಇದ್ದಾರೆ, per tons per meter. Therefore flux formula ಏನು ನಮಗಿಲ್ಲಿ? it is equals to n into b into a. Total flux through the solenoid is equals to nba. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ ಏನು ಬರುತ್ತೆ ಅಂತ ಚೆಕ್. ಫ್ಲಕ್ಸ್ನ ಹೇಗೆ ಬರಿಬೋದು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. 5 is equals to ನಾವು nba ಅಂತ ಬರಿಬಹುದು. ನೋಡಿ ಇಲ್ಲಿ n ಇಂಟು ಬಿ ವ್ಯಾಲ್ಯೂ ಏನಾಗುತ್ತೆ ಅಬ್ಸರ್ವ್ ಮಾಡಿ ಒಂದ್ಸರಿ. ಇಟ್ ಈಸ್ μ0 ಸ್ಮಾಲ್ n ಇಂಟು ಐ ಇಂಟು ಎ ಅಂತ ಬರಿತೀವಿ. ಸೊ ಸ್ಮಾಲ್ n ಅಂದರೆ ಏನಿಲ್ಲಿ? ಸಿ ಹಿಯರ್, ಫ್ಲಕ್ಸ್ 5 is equals to n into μ0 n by l into I into area. ಏರಿಯಾನ ಏನಂತ ಬರಿಬೋದು ನೋಡಿ ಇಲ್ಲಿ? ಇಟ್ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಸೊ ಎಲ್ಲ ವ್ಯಾಲ್ಯೂಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿದ್ದೀನಿ ಇಲ್ಲೇ ಪ್ರೀವಿಯಸ್ಲಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಅಂತಂದಿದಾಗ ನನಗೆ ಬಂದುಬಿಟ್ಟು ನಿಮಗೆ 12.5 ವೆಬರ್ ಅಂತ ಬಂದಿದೆ. ಪ್ಲೀಸ್ ಚೆಕ್ ದ ಆನ್ಸರ್, ಪ್ಲೀಸ್ ಚೆಕ್ ಇಟ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಯು ಶುಡ್ ಗೆಟ್ ದಿಸ್ ಮಚ್ ಆಫ್ ಆನ್ಸರ್. ಸೊ ನಿಮಗೆ ಬಂದಿದೆ ಇಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿ. A vertical copper disc of diameter is equals to
20 ಸೆಂಟಿಮೀಟರ್ ಮೇಕ್ಸ್ 10 ರೆವಲ್ಯೂಷನ್ ಪರ್ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗಾದರೆ ರೆವಲ್ಯೂಷನ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೋ ನಮಗೆ ಅರ್ಥ ಮಾಡ್ಕೋಬೇಕು ಫ್ರೀಕ್ವೆನ್ಸಿ ಮೆನ್ಷನ್ ಮಾಡಿದ್ದಾರೆ ಅಂತನ್ಬಿಟ್ಟು. ಅರ್ಥ ಆಯ್ತಾ ಹೇಳ್ತಾ ಇರೋದೇನು ಅಂತನ್ಬಿಟ್ಟು ಅಬೌಟ್ ಹಾರಿಜಾಂಟಲ್ ಆಕ್ಸಿಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು ಒಂದು ಪಾಯಿಂಟ್ ಏನು ಅಂತಂದಾಗ, ಸಿ ಹಿಯರ್ ಡಯಾಮೀಟರ್ ಅಂತ ತಗೊಂಡಿದ್ದಾಗ ನಿಮಗೆ ರೇಡಿಯಸ್ ಅನ್ನೋದೇನಾಗಿರುತ್ತೆ, ಇಟ್ ಈಸ್ ಈಕ್ವಲ್ಸ್ ಟು, ರೇಡಿಯಸ್ ವಿಲ್ ಬಿಕಮ್ ಈಕ್ವಲ್ ಟು d/2 which is equal to, it is 10 centimeter, nothing but 0.1 meter ಅಂತ ಹೇಳ್ಬೋದು. ಸೊ ಅಬ್ಸರ್ವ್ ದಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 10⁻⁻2 ಟೆಸ್ಲಾ, 10⁻⁻2 ಟೆಸ್ಲಾ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಪರ್ಪೆಂಡಿಕ್ಯುಲರ್ ದ ಪ್ಲೇನ್. ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಸೆಂಟರ್ ಅಂಡ್ ದ ರಿಮ್. ನೋಡಿ, ಸೆಂಟರ್ ಇಂದ ರಿಮ್ಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ನಥಿಂಗ್ ಬಟ್ ಇ ಅಂತಲೇ ಹೇಳ್ಬೋದು. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್? ನಮಗೊಂದು ವಿಷಯ ಗೊತ್ತಿದೆ, ನಮಗೆ ಯಾವಾಗಾದರೆ ಒಂದು ಡಿಸ್ಕ್ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಮಾಡ್ತೀವೋ ಆವಾಗ ಅಲ್ಲಿ ಇ ಎಮ್ ಎಫ್ ಅನ್ನೋದು ಜನರೇಟ್ ಆಗುತ್ತೆ. ಆ ಇ ಎಮ್ ಎಫ್ ಅನ್ನೋದು ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಸೊ ಇ ಅನ್ನೋದು ಯಾವತ್ತೇ ಆಗಲಿ ಹಾಫ್ ಬಿ ಒಮೇಗಾ ಇಂಟು r² ಅಂತ ಒಂದು ರಿಲೇಷನ್ ಇದೆ. ಅದನ್ನು ನೀವು ವಿಡಿಯೋ 3 hours ವಿಡಿಯೋ ನೀವು ನೋಡಿದ್ದಾಗ ಇದನ್ನು ಡಿರೈವ್ ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈಸಿಯಾಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸಿಂಪ್ಲಿಫೈ ಮಾಡಿ ಎಲ್ಲ ವ್ಯಾಲ್ಯೂಸ್ನ, ಹಾಫ್ ಇಂಟು ಬಿ ವ್ಯಾಲ್ಯೂ, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಗಿವೆನ್ ಟು ಯು, 10⁻⁻2 ಟೆಸ್ಲಾ ಅಂತ ಕೊಟ್ಟಿದ್ದಾರೆ. 10⁻⁻2 ಒಮೇಗಾ ಅಂತಂದರೆ 2πf ಇಂಟು r 0.1 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು, ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಗಿದ್ದಾಗ ಏನಿತ್ತು ನೋಡಿ ಇಲ್ಲಿ, 10⁻⁻2 ಇಂಟು 3.14 ಇಂಟು ಎಫ್ ಅಂದರೆ 10 ಇಂಟು ಇಲ್ಲಿ 10⁻⁻2 ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಈ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 3.14 ಇಂಟು 10⁻⁻3 ವೋಲ್ಟ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ 3.14 10 ಇದೆ, ಪವರ್ 1 ಆಗುತ್ತೆ. ಸೊ ಸಿಂಪ್ಲಿಫೈ 10⁻⁻3 ವೋಲ್ಟ್. ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಸೆಂಟರ್ ಅಂಡ್ ದ ಎಡ್ಜ್ ಆಫ್ ದ ರಿಮ್ ಅಂತ ಹೇಳ್ತಾರೆ. ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಎ ಕಂಡಕ್ಟರ್ ಆಫ್ ಲೆಂತ್. ನೋಡಿ ಕ್ವಶನ್ ಓದ್ತಾನೆ ನಾನು ನಿಮಗೆ ಏನು ಕೊಟ್ಟಿದ್ದಾರೆ, ಗಿವೆನ್ ಕ್ವಾಂಟಿಟೀಸ್ ಅಂತ ಹೇಳ್ತಾ ಇದ್ದೀನಿ. ಲೆಂತ್ ಬಿಕಮ್ಸ್ ಈಕ್ವಲ್ಸ್ ಟು 3 ಮೀಟರ್, ಮೂವಿಂಗ್ ಎನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ 100 ಟೆಸ್ಲಾ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಈಕ್ವಲ್ಸ್ ಟು 100 ಟೆಸ್ಲಾ ಅಂತ ಹೇಳ್ತಾರೆ. ಇಟ್ ಕವರ್ಸ್ ಎ ಡಿಸ್ಟೆನ್ಸ್, ಲೆಟ್ ಇಟ್ ಬಿ ಎಕ್ಸ್ ಇಸ್ ಈಕ್ವಲ್ಸ್ ಟು 70 ಮೀಟರ್, ಇನ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 5 seconds. Its plane of motion makes an angle theta is equals to 30 degree with the direction of magnetic field. Calculate the EMF induced. ಸೊ ಇದಕ್ಕೆ ನೀವು ಒಂದು ರಿಲೇಷನ್ ನಮಗೆ ಗೊತ್ತಿದೆ. ವಾಟ್ ಈಸ್ ದಟ್ ಅಂತಂದರೆ EMF induced will become equals to BLV sin theta ಅಂತ ಹೇಳ್ಬೋದು. ಸೊ ಬಿ ಬಂದ್ಬಿಟ್ಟು ನಿಮಗೆ 100, ಎಲ್ ವಾಟ್ ಇಸ್ ದ ಲೆಂತ್ 3 ಇಂಟು ವೆಲಾಸಿಟಿ ಏನಾಗತ್ತೆ ನೋಡಿ ಇಲ್ಲಿ 70 / 5 ಅಂತ ಹೇಳ್ತೀವಿ. ಟೀಟಾ ಅಂತಂದಾಗ sin 30. ಗೊತ್ತಾಗಿದಲ್ವಾ? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ sin 30 ಅಂದರೆ 1/2 ಬರುತ್ತೆ. ನೀವು ಇದನ್ನು ನೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ಇದರ ವ್ಯಾಲ್ಯೂ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ಅಂತಂದರೆ, ಸಿ ಹಿಯರ್ 2.1 ಇಂಟು 10⁻³ ವೋಲ್ಟ್ ಅಂತ ಬರುತ್ತೆ. ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ಸೊ ದಿಸ್ ಈಸ್ ಅ ವ್ಯಾಲ್ಯೂ ಆಫ್ ದಿಸ್ EMF induced. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳಿದ್ದು? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಎ ಶಾರ್ಟ್ ಬಾರ್ ಮ್ಯಾಗ್ನೆಟ್ ಪ್ಲೇಸ್ಡ್ ವಿತ್ ಇಟ್ಸ್ ಆಕ್ಸಿಸ್ ಅಟ್ 30 degrees ಅಂತ ಹೇಳ್ತಾ ಇದ್ದಾರೆ. ಶಾರ್ಟ್ ಬಾರ್ ಮ್ಯಾಗ್ನೆಟ್ ಪ್ಲೇಸ್ಡ್ ವಿತ್ ಇಟ್ಸ್ ಆಕ್ಸಿಸ್ 30 degree ವಿತ್ ದ external magnetic field. Let us say this is the magnetic field ಅಂತ ನಾವು ತಗೊಂಡಿದ್ದಾಗ magnetic with the south pole, this is the north pole.
ನಿಮಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದಿರುತ್ತೆ. ಆ್ಯಂಡ್ ದಿಸ್ ಈಸ್ ಮೇಕಿಂಗ್ ಆ್ಯನ್ ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.25 ಟೆಸ್ಲಾ. ಎಕ್ಸ್ಪೀರಿಯನ್ಸ್ ಅ ಟಾರ್ಕ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 4.5 into 10⁻² ಜೌಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದ ಮ್ಯಾಗ್ನೆಟ್? ಸೊ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡಿ, ಅಬ್ಸರ್ವ್ ಮಾಡಿ. ಸೊ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾರೆ? ಇಟ್ ಈಸ್ ಈಕ್ವಲ್ ಟು 0.25 ಟೆಸ್ಲಾ ಅಂತ ಹೇಳಿದ್ದಾರೆ. ಟಾರ್ಕ್ ಸಹ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಇಟ್ ಈಸ್ 4.5 into 10⁻² joules. So what is the magnetic moment? ಅರ್ಥ ಆಯ್ತಲ್ವಾ? ಸೊ ಹೇಗೆ ಸಾಲ್ವ್ ಮಾಡ್ಬೋದು ನಾವಿಲ್ಲಿ ಅಂತಂದಾಗ, ಸಿ ಹಿಯರ್ ಟಾರ್ಕ್ ಈಸ್ ಈಕ್ವಲ್ಸ್ ಟು MB sin ಥೀಟಾ ಅಂತ ಹೇಳ್ತಾರೆ. ಟಾರ್ಕ್ 4.5 into 10⁻² is equal to M into, what is the B value here? 0.25 into sin theta ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಥೀಟಾ ಇಸ್ ಈಕ್ವಲ್ಸ್ ಟು 30 ಡಿಗ್ರೀಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೀವು ಹೇಳಿ. M becomes equal to 4.5 into 10⁻², 4.5 into 10⁻², okay, into, see here, divide by 0.25 divide by sin 30 ಅಂದರೆ 1/2 ಆಗುತ್ತೆ, 2 ಮೇಲೆ ಹೋಗುತ್ತೆ. ಸೊ M becomes equals to, it is 9 divided by 0.25 into 10⁻². 0.25 ಅಂದರೆ 1/4 ಅಲ್ವಾ? 1/4 4 ಮೇಲೆ ಹೋದರೆ 36 ಆಗುತ್ತೆ. ಸೊ 36 into 10⁻² ಅಂತ ಬರುತ್ತೆ. ಆರ್ M becomes equals to 0.36 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ, ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತಂದ್ಬಿಟ್ಟು. ಸೊ ಪ್ಲೀಸ್ ಇದೇ ರೀತಿ ನೀವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ ಸಾಲ್ವ್ ಮಾಡಿ, ಡೆಫಿನೆಟ್ಟಾಗೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ವಾ? ನಮಗೆ ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗುತ್ತೋ ಅಂಥ ಒಂದು ನ್ಯೂಮರಿಕಲ್ಸ್ನ, ಅಂಥ ಒಂದು ಡೆರಿವೇಷನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎವ್ರಿ ಚಾಪ್ಟರಲ್ಲಿ. ಯುಟಿಲೈಸ್ ಮಾಡಿ, ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಗೊತ್ತಾಗಿದಲ್ವಾ? ಸೊ there is a practice and it is in this session. Okay, next ಚಾಪ್ಟರ್ನ ಇನ್ನೊಂದು ವಿಡಿಯೋಲಿ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು. ಡೋಂಟ್ ವೇಸ್ಟ್ ದ ಟೈಮ್.